ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಇಸ್ ವೆರಿ ಸ್ಪೆಷಲ್ ಫಾರ್ ಆಲ್ ದ ಬ್ರೈಡ್ಸ್ ಔಟ್ ದೇರ್. ನಿಮ್ಮ ಮದುವೆಗೆ ಇನ್ನೊಂದು 2-3 ಮಂತ್ಸ್ ಇರುತ್ತೆ. ಸೊ ನೀವು ನನ್ನ ಸ್ಕಿನ್ ಆ್ಯಂಡ್ ಹೇರ್ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಏನು ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತೀರಾ. ದಿಸ್ ಇಸ್ ದ ರೈಟ್ ಟೈಮ್ ಟು ಫಾಲೋ ಆರ್ ಸ್ಟಾರ್ಟ್ ಆಲ್ ದ ವೆರಿ ಗುಡ್ ಪ್ರಾಕ್ಟೀಸಸ್ ಸೊ ದ್ಯಾಟ್ ಯು ಕ್ಯಾನ್ ಅಚೀವ್ ವೆರಿ ಗುಡ್ ಗ್ಲೋಯಿಂಗ್ ಸ್ಕಿನ್ ಆರ್ ಅ ವೆರಿ ಗುಡ್ ಹೇರ್ ಅಂತ ಅನ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಹೇಳ್ತೀನಿ ಅಷ್ಟನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ 2 or 3 ಮಂತ್ಸ್ ಇಸ್ ರಿಯಲಿ ವೆರಿ ಮಚ್ ಸಫಿಷಿಯಂಟ್. ಆ್ಯಂಡ್ ಇವಾಗಲೇ ನೀವು ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಅಚೀವ್ ದಟ್ ವೆರಿ ಗುಡ್ ಗ್ಲೋಯಿಂಗ್ ಸ್ಕಿನ್. ಇನ್ನೊಂದು 2-3 ಡೇಸ್ ಇರುತ್ತೆ ನಿಮ್ಮ ಮದುವೆಗೆ. ಆ್ಯಂಡ್ ಏನೋ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು, ಇನ್ನೊಂದೇನೋ ಹಾಕಿರ್ತೀರಾ ಬೈ ಸೀಯಿಂಗ್ ಆನ್ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ. ಆ್ಯಂಡ್ ಅದು ನಿಮ್ಮ ಸ್ಕಿನ್ ಮೇಲೆ ವರ್ಕ್ ಆಗಿರಲ್ಲ, ಅವಾಗ ನೀವು ತುಂಬಾ ಬೇಜಾರು ಫೀಲ್ ಮಾಡ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಡಯಟ್ ಇಂದ ಹಿಡಿದು ಹೇರ್, ಸ್ಕಿನ್, ಎವ್ರಿಥಿಂಗ್ ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಟ್ ಹೌ ಟು ಮೇಂಟೈನ್ to get a very good healthy and a glowing skin anta. So without any further ado, let's get started. Tip number 1, nutrition. ಫಸ್ಟ್ಲಿ ಹೆಲ್ದಿ ಡಯಟ್ ಅಂತ ಬಂದಾಗ ವಾಟ್ ಎವರ್ ಯು ಈಟ್ ಶೋಸ್ ಆನ್ ಯುವರ್ ಸ್ಕಿನ್ ಅಂತ ಹೇಳ್ತಾರೆ. ಸೊ ನೀವು ಎಷ್ಟರ ಮಟ್ಟಿಗೆ ನ್ಯೂಟ್ರಿಷನ್ ಆಗಿರ್ಬೋದು, ಒಂದು ಒಳ್ಳೆ ಫುಡ್ ತಗೊಳ್ಳೋದ್ರಿಂದ ನೀವು ಇನ್ಸೈಡ್ ಕೂಡ ಹೆಲ್ದಿ ಆಗಿರ್ಬೋದು ಆ್ಯಂಡ್ ಔಟ್ಸೈಡ್ ಐ ಮೀನ್ ಸ್ಕಿನ್ ಅಥವಾ ಹೇರ್ ಪ್ರತಿಯೊಂದೂ ಕೂಡ ಹೆಲ್ದಿ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಡೈಲಿ 2 to 3 ಲೀಟರ್ಸ್ ಆಫ್ ವಾಟರ್ ಕುಡಿಯೋದ್ರಿಂದ ಒಂದು ಕ್ಲಿಯರ್ ಸ್ಕಿನ್ನ ನೀವು ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಇನ್ಸೈಡ್ ದ ಬಾಡಿ ಡೈಜೆಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನೀರು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ. ವಾರದಲ್ಲಿ 1 ಸತಿ ಅಥವಾ 2 ಸತಿ ಕ್ಯಾರೆಟ್ ಅಂಡ್ ಬೀಟ್ರೂಟ್ ಜ್ಯೂಸ್ ನ ಕುಡಿಯೋದ್ರಿಂದ ಯು ಕ್ಯಾನ್ ಗೆಟ್ ಅ ವೆರಿ ಗುಡ್ ಕ್ಲಿಯರ್ ಸ್ಕಿನ್. ಇಷ್ಟೇ ಅಲ್ಲದೆ ಪ್ರೋಟೀನ್ ರಿಚ್ ಫುಡ್ ತಿನ್ನೋದ್ರಿಂದ, ಆಲ್ಮಂಡ್ಸ್, ವಾಲ್ನಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಇದೆಲ್ಲದೂ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅವಾಯ್ಡ್ ಈಟಿಂಗ್ ಜಂಕ್ ಫುಡ್. ಸೊ ಹೊರಗಡೆ ಊಟನ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದಾಗ ನಿಮ್ಗೆ ಫೇಸಲ್ಲಿ ಬರೋ ಪಿಂಪಲ್ಸ್ ಆಗಿರ್ಬೋದು ಇದೆಲ್ಲ ತುಂಬಾ ಅವಾಯ್ಡ್ ಆಗುತ್ತೆ. ಟಿಪ್ ನಂಬರ್ 2 ಬಂದು ಸನ್ಸ್ಕ್ರೀನ್. ಸೊ ಐ ನೋ ನೀವೆಲ್ಲ ಬ್ರೈಡ್ಸ್ ಆಗಿರ್ತೀರಾ, ತುಂಬ ಶಾಪಿಂಗ್ ಮಾಡೋದಿರುತ್ತೆ, ಹೊರಗಡೆ ಓಡಾಡೋದಿರುತ್ತೆ. ಬಟ್ ಮೇಕ್ ಶ್ಯೂರ್ ಒಂದು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಸನ್ಗೆ ನಿಮ್ಮ ಬಾಡಿ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡೋಕ್ಕೆ. ಆ್ಯಂಡ್ ನೀವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ ಅಂದರೆ 15 ಮಿನಿಟ್ಸ್ ಮುಂಚೆನೇ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಆ್ಯಂಡ್ ಯುವರ್ ಸನ್ಸ್ಕ್ರೀನ್ ಶುಡ್ ಬಿ ಆಫ್ SPF 30 ಆದರೂ ಇರ್ಬೋದು ಅಥವಾ ಮೋರ್ ದೆನ್ 30 ಆದರೂ ಇರ್ಬೋದು. ಬಟ್ ಅಟ್ಲೀಸ್ಟ್ ಮಿನಿಮಮ್ ಆಫ್ SPF 30ನ ನೀವು ಯೂಸ್ ಮಾಡಬೇಕು. ಟಿಪ್ ನಂಬರ್ 3, ಡು ನಾಟ್ ಎಕ್ಸ್ಪೆರಿಮೆಂಟ್. ಡು ನಾಟ್ ಚೇಂಜ್ ದ ಪ್ರಾಡಕ್ಟ್ಸ್ ಕಾನ್ಸ್ಟೆಂಟ್ಲಿ. ಇವಾಗ ನೀವು ಮುಂಚೆಯಿಂದ ಒಂದು ಪ್ರಾಡಕ್ಟ್ಸ್ನ ಹಾಕೊಂಡು ಬಂದಿರ್ತೀರಾ ಆ್ಯಂಡ್ ಸಡನ್ ಆಗಿ ನಿಮ್ಮ ಮದುವೆ ಬಂತು, ಇನ್ನೊಂದು ವಾರದಲ್ಲಿ ಇದೆ ಮದುವೆ ಅಂತ ಅಂದಾಗ ಯಾರೊಬ್ರು ಬಂದು ಹೇಳ್ತಾರೆ ಈ ಕ್ರೀಮ್ ಹಚ್ಕೋ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಅಂತ. ಯಾವತ್ತೂ ಅದನ್ನ ಮಾಡಕ್ಕೆ ಹೋಗ್ಬೇಡಿ. ಅ ಬಿಗ್ ನೋ ಫಾರ್ ದಿಸ್. ಬಿಕಾಸ್ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೆಟ್ ಆಗುತ್ತಾ ಆಗಲ್ವಾ ಅಂತ ನಿಮಗೆ ಗೊತ್ತಿರಲ್ಲ. ಆ್ಯಂಡ್ ಸಮ್ಟೈಮ್ಸ್ ಅದರಿಂದ ಅಲರ್ಜೀಸ್ ಕಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಮುಖದಲ್ಲಿ ಫುಲ್ ಮಾರ್ಕ್ಸ್, ಪಿಂಪಲ್ಸ್ ಇದೆಲ್ಲ ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇಟ್ಸ್ ಬೆಟರ್ ದ್ಯಾಟ್ ನೀವು ನಿಮ್ಮ ಸ್ಕಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಏನೇ ಒಂದು ಪ್ರಾಡಕ್ಟ್ಸ್ನ ಹಾಕಬೇಕು ಅಥವಾ ಚೇಂಜ್ ಮಾಡಬೇಕು ಅನ್ನೋದಿದ್ರೆ ಟ್ರೈ ಟು ಡೂ ಇಟ್ 2 or 3 ಮಂತ್ಸ್ ಪ್ರಿಯರ್. ಹಿಂದೆಯಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ಸೊ ದಟ್ you'll get to know what suits your skin and what doesn't suit your skin. ಮದುವೆ ಓಡಾಟದಲ್ಲಿ ತುಂಬಾ ಬಿಸಿ ಆಗಿರ್ತೀರಾ, ನಿಮ್ಮ ಹತ್ರ ಟೈಮ್ ಇರಲ್ಲ. ಇನ್ನೊಂದು 2-3 ಡೇಸ್ ಇದೆ ಮದುವೆಗೆ, ಇವಾಗ ಹೋಗ್ಬಿಟ್ಟು ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಫೇಶಿಯಲ್ ಮಾಡಿಸ್ಕೊಳ್ಳೋದಾಗಿರ್ಬೋದು ದಯವಿಟ್ಟು ಮಾಡಬೇಡಿ. ಬಿಕಾಸ್ ತುಂಬ ಜನ ನಿಮಗೆ ಸಜೆಸ್ಟ್ ಮಾಡ್ಬೋದು ದಟ್ ಹೋಗ್ಬಿಟ್ಟು ಈ ಟ್ರೀಟ್ಮೆಂಟ್ ಮಾಡಿಸ್ಕೋ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಅಥವಾ ಈ ಫೇಶಿಯಲ್ ಮಾಡಿಸ್ಕೋ ಬಂದ್ಬಿಡುತ್ತೆ ಅಂತ. ಬಟ್ ಟ್ರಸ್ಟ್ ಮೀ, ಇವಾಗ ತುಂಬಾನೇ ಕೇಸಸ್ ಆಗ್ತಿದೆ ಈ ಥರ ದಟ್ ಫೇಶಿಯಲ್ ಮಾಡಿಸ್ಕೊಂಡ್ಮೇಲೆ ಸ್ಕಿನ್ ಬರ್ನ್ ಆಗಿರ್ಬೋದು ಅಥವಾ ಈ ಥರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಮದುವೆ ಇರುತ್ತೆ. ಬೀಯಿಂಗ್ ಅ ಬ್ರೈಡ್ you'll be completely stuck ಆ ಒಂದು ಸಿಚುಯೇಷನಲ್ಲಿ ದಟ್ ನಿಮ್ಮ ಮದುವೆ ದಿನ ಕೂಡ ಹಾಳಾಗುತ್ತೆ. ನೀವು ತುಂಬಾನೇ ಬೇಜಾರು ಮಾಡ್ಕೊತೀರಾ. ಸೊ ಇಟ್ಸ್ ಬೆಟರ್ ನಾಟ್ ಟು ಎಕ್ಸ್ಪೆರಿಮೆಂಟ್ ಆನ್ ಯುವರ್ ಸ್ಕಿನ್ ವೆನ್ ಯುವರ್ ಮ್ಯಾರೇಜ್ ಇಸ್ ನಿಯರ್ ಅಂತ ನಾನು ಹೇಳ್ತೀನಿ. ಇದ್ರ ಮೇಲೂ ನಿಮ್ಗೆ ಏನಾದರೂ ಅಪ್ಲೈ ಮಾಡಬೇಕು ಸ್ಕಿನ್ ಮೇಲೆ ಟು ಕೀಪ್ ಯುವರ್ ಫೇಸಸ್ ಮಾಯಿಶ್ಚರೈಸ್ ಅಥವಾ ಹೈಡ್ರೇಟಿಂಗ್ ಅಂದರೆ ಶೀಟ್ ಮಾಸ್ಕ್ ಯೂಸ್ ಮಾಡಿ, ವಿಚ್ ಇಸ್ ರಿಯಲಿ ವೆರಿ ಗುಡ್. ಟಿಪ್ ನಂಬರ್ 4, ಹೆಲ್ದಿ ಹ್ಯಾಬಿಟ್ಸ್. ಸೊ ಈ ಹೆಲ್ದಿ ಹ್ಯಾಬಿಟ್ಸ್ ಅಲ್ಲಿ ಏನೇನು ಬರುತ್ತೆ ಅಂದರೆ, ಇವಾಗ ಸೊ ನೀವು ಶಾಪಿಂಗ್ ಅಂತ ಹೋಗಿರ್ತೀರಾ, ಮದುವೆ ಶಾಪಿಂಗ್ಗೆ ಅಥವಾ ಏನೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ, ಮೇಕಪ್ ಮಾಡ್ಕೊಂಡಿರ್ತೀರಾ. ಸೊ ಇದು ಬ್ರೈಡ್ಸ್ಗಂತಾನೆ ಅಲ್ಲ, ಇದು ಎಲ್ರಿಗೂ ಯೂಸ್ ಆಗುತ್ತೆ. ಇವಾಗ ನೀವೇನೋ ಒಂದು ಮೇಕಪ್ ಮಾಡ್ಕೊಂಡು ಬಂದಿರ್ತೀರಾ, ಯು ಬಿ ಸ್ಟ್ರೆಸ್ಡ್ ಔಟ್, ಕಂಪ್ಲೀಟ್ಲಿ ಸ್ಟ್ರೆಸ್ಡ್ ಔಟ್. ಮೇಕಪ್ ತೆಗಿಯೋಕ್ಕೆ ನಿಮಗೆ ಟೈಮ್ ಇರಲ್ಲ, ಹಾಗೆ ಬಂದ್ಬಿಟ್ಟು ಮೇಕಪ್ ಅಲ್ಲೇ ಮಲ್ಕೊಂಡು ಬಿಡ್ತೀರಾ ಬಿಕಾಸ್ ಸುಸ್ತಾಗಿರುತ್ತೆ ನಿಮಗೆ. ಬಟ್ ಈ ಥರ ಮಾಡೋದ್ರಿಂದ ಸ್ಕಿನ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ದ್ಯಾಟ್ ನೀವು ಎಷ್ಟೇ ಸುಸ್ತಾಗಿದ್ರು ಪರವಾಗಿಲ್ಲ, ಮನೆಗೆ ಬಂದಿದ ತಕ್ಷಣ ಮೇಕಪ್ ವೇರ್ ಮಾಡಿದರೆ ಮುಖ ತೊಳ್ದಿನೇ ಮಲ್ಕೊಳ್ಳಿ, ಓಕೆನಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಕೀಪ್ ಯುವರ್ ಸ್ಕಿನ್ ಮಾಯ್ಶ್ಚರೈಸ್ AM to PM. ಬೆಳಗ್ಗೆ ಒಂದ್ಸತಿ ಮುಖ ತೊಳೆದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಆ್ಯಂಡ್ ಈವ್ನಿಂಗ್ ಸಹ ಲೈಕ್ ನೈಟ್ ಮಲ್ಕೋವಾಗ ಒಂದ್ಸತಿ ಮುಖ ತೊಳೆದು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ. ಆ್ಯಂಡ್ ಫೈನಲ್ ಟಿಪ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್, ಹೇರ್ ಕಟ್.
ಗೆಟ್ ಯು ಹೇರ್ ಕಟ್ ಡನ್ 1 month ಬಿಫೋರ್, ಬಿಕಾಸ್ ಇವಾಗ ನೀವು ಏನೋ ಒಂದು ಹೇರ್ ಕಟ್ ಪಿಂಟ್ರೆಸ್ಟ್ ಅಲ್ಲೋ ಗೂಗಲ್ ಅಲ್ಲೋ ನೋಡಿರ್ತೀರಾ, ತಗೊಂಡೋಗಿ ಸಲೂನ್ ಅಲ್ಲಿ ತೋರಿಸಿ ಅದನ್ನ ಮಾಡಿಸ್ಕೊಂಡಿರ್ತೀರಾ. ಟೈಮ್ಸ್ ಅವ್ರು ಪ್ರಾಪರ್ ಆಗಿ ಮಾಡಿರ್ತಾರೆ ಅಂಡ್ ಸಮ್ ಟೈಮ್ಸ್ ಫುಲ್ ಶಾರ್ಟ್ ಮಾಡ್ಬಿಡೋದು ಅಥವಾ ಫುಲ್ ಲಾಂಗ್ ಮಾಡ್ಬಿಡೋದು, ಈ ತರ ಆಗುತ್ತೆ. ಅದೇ ನೀವು 1 month ಬಿಫೋರ್ ಮಾಡಿದ್ರೆ ಅದಕ್ಕೆ ಇನ್ನೇನೇನ್ ಮಾಡ್ಬೋದು, ಏನ್ ಮಾಡಿದ್ರೆ ವಾಟ್ ಎಲ್ಸ್ ಕ್ಯಾನ್ ಬಿ ಡನ್ ಫಾರ್ ದಿಸ್ ಅನ್ನೋದಕ್ಕೆ ನಿಮ್ಗೆ ಟೈಮ್ ಇರುತ್ತೆ. ಅದೇ ನೀವು 1 ವಾರಕ್ಕೆ ಮುಂಚೆನೋ 2-3 ದಿನಕ್ಕೆ ಮುಂಚೆನೋ ಮಾಡಿದ್ರೆ ನಿಮ್ಗೆ ಆ ಚಾನ್ಸಸ್ ಕೂಡ ಇರಲ್ಲ. ಅಂಡ್ ಆ ಒಂದು ಪರ್ಟಿಕ್ಯುಲರ್ ಹೇರ್ ಕಟ್ ನಿಮ್ ಫೇಸ್ಗೆ ಸೂಟ್ ಆಗ್ತಿದ್ಯಾ ಆಗ್ತಿಲ್ವಾ, ಅಕಸ್ಮಾತ್ ಆಗಿಲ್ಲ ಅಂದ್ರೆ ಯು ರಿಯಲಿ ಫೀಲ್ ಡಿಪ್ರೆಸ್. ಸೊ ಆತರ ಒಂದು ಸಿಚುಯೇಷನ್ಸ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ 1 month ಮುಂಚೆನೆ ಹೇರ್ ಕಟ್ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಗುಡ್. ಅಥವಾ ನಿಮ್ಗೆ ಫ್ರಂಟ್ ಕಟ್ ಮಾಡಿರ್ತಾರೆ ಅಂಡ್ ಅದು ಸ್ವಲ್ಪ ಶಾರ್ಟ್ ಆಗ್ಬಿಟ್ಟಿರುತ್ತೆ, ಅಟ್ಲೀಸ್ಟ್ 1 month ಅಲ್ಲಿ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಬೆಳೆದಿರುತ್ತೆ ಅಂಡ್ ಯೋರ್ ಹೇರ್ ಲೈಕ್ ನಿಮಗೆ ನಿಮ್ಮ ಫೇಸ್ ನ ಆ ಒಂದು ಹೇರ್ ಕಟ್ ಅಲ್ಲಿ ನೋಡಿ ಯುಲ್ ಗೆಟ್ ಅಡ್ಜಸ್ಟೆಡ್ ಟು ದಟ್. ಸೊ ಇಟ್ಸ್ ಬೆಟರ್ 1 month ಮುಂಚೆನೆ ನಿಮ್ ಹೇರ್ ಕಟ್ ನ ಮಾಡಿಸ್ಕೊಂಡ್ರೆ ಇವನ್ ನಿಮ್ಗದು ಪ್ರಾಪರ್ ಆಗಿ ಅಡ್ಜಸ್ಟ್ ಆಗಿರುತ್ತೆ. So this was it guys, ಇವತ್ತಿನ ವಿಡಿಯೋ ಇದಾಗಿತ್ತು. Instead of telling that you are getting married, literally you have to start working on it. Hope this video was helpful for all the brides out there and ಪ್ರತಿಯೊಂದು ಹುಡುಗಿನೂ who is trying to achieve that good glowing healthy skin, ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಸೊ ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಪ್ಲೀಸ್ ಡೂ ಕಮೆಂಟ್ ಡೌನ್. I'll be coming up with more such videos. I will see you guys in my next video. Until then keep supporting ಅಂತ ಹೇಳ್ತಾ don't forget to like, share and subscribe my YouTube channel. Love you all. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. Until then, bye bye.